ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಉದ್ಯೋಗಾವಕಾಶಗಳು ಅಂದರೆ ಕಸ್ಟಮರ್ ಸಪೋರ್ಟ್ ಇಮೇಲ್ ಅನಲಿಸ್ಟ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಉದ್ಯೋಗ ಎಕ್ಸ್ಪ್ರೆಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಕೆಲಸ ಮಾಡಲು ಬಯಸುವವರಿಗೆ ಒಂದು ಅದ್ಭುತ ಉದ್ಯೋಗಾವಕಾಶದ ಬಗ್ಗೆ ತಿಳಿಸಿಕೊಡುತ್ತೇವೆ. ವಿಶೇಷವಾಗಿ ಕಸ್ಟಮರ್ ಸಪೋರ್ಟು ಮತ್ತು ಇಮೇಲ್ ಹ್ಯಾಂಡ್ಲಿಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲು ಇರುವವರಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಈ ನೇಮಕಾತಿ ಕಸ್ಟಮರ್ ಸಪೋರ್ಟ್ ಇಮೇಲ್ ಅನಲಿಸ್ಟ್ ಹುದ್ದೆಯಾಗಿದ್ದು, ಇದು ಹೊಸ ತಲೆಮಾರಿನ AI ಸಿಸ್ಟಮ್ ಜೊತೆ ಕೆಲಸ ಮಾಡುವ ಅವಕಾಶವನ್ನು ನೀಡುತ್ತದೆ. ಇಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತಿದ್ದು, ಈ ಕೆಲಸದಲ್ಲಿ ನೀವು AI ಸಿಸ್ಟಮ್ ಹೇಗೆ ಕಲಿಯುತ್ತವೆ, ರೀಸನಿಂಗ್ ಮಾಡುತ್ತವೆ ಮತ್ತು ಉತ್ತಮ ಪರ್ಫಾರ್ಮೆನ್ಸ್ ಕೊಡುತ್ತವೆ ಎಂಬುದಕ್ಕೆ ಸಹಾಯ ಮಾಡುವ ಅವಕಾಶ ಸಿಗುತ್ತದೆ. ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ಈ ಕೆಲಸಕ್ಕೆ AI ಎಕ್ಸ್ಪೀರಿಯನ್ಸ್ ಇರಬೇಕೆಂದು ಕಡ್ಡಾಯವಿಲ್ಲ. ನಿಮ್ಮ ಕಸ್ಟಮರ್ ಸಪೋರ್ಟು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಲು ಇದ್ದರೆ ಸಾಕು. ಇಲ್ಲಿ ಕೆಲಸದ ಮುಖ್ಯ ಜವಾಬ್ದಾರಿಗಳು. ಈ ಹುದ್ದೆಯಲ್ಲಿ ನೀವು ಮಾಡಬೇಕಾದಂಥ ಕೆಲಸಗಳು: ಕಸ್ಟಮರ್ ಸಪೋರ್ಟು ಇಮೇಲ್ ಕಮ್ಯುನಿಕೇಷನ್ ಮತ್ತು ರಿವ್ಯೂ ಮಾಡಬೇಕು. ಅಂದರೆ ಕಸ್ಟಮರ್ಸ್ ಕಳಿಸಿದ ಇಮೇಲ್ ಅಥವಾ ಸಪೋರ್ಟ್ ರಿಪ್ಲೈಸ್ ಸರಿಯಾದ ಗೈಡ್ಲೈನ್ಸ್ ಪ್ರಕಾರ ಇದೆಯೇ ಎಂದು ಪರಿಶೀಲಿಸಬೇಕು. ಇಮೇಲ್ ರಿಪ್ಲೈ ಕ್ವಾಲಿಟಿ ಚೆಕ್ ಮಾಡಬೇಕು. ಇದರಲ್ಲಿ ಕ್ಲಾರಿಟಿ, ಟೋನ್, ಅಕ್ಯುರಸಿ ಹಾಗೂ ಎಫೆಕ್ಟಿವ್ನೆಸ್ ಅನ್ನು ಪರಿಶೀಲಿಸುವುದು ಮುಖ್ಯ. ಹ್ಯೂಮನ್ ಮತ್ತು ಆಟೋಮೇಟೆಡ್ ರೆಸ್ಪಾನ್ಸಸ್ ಕಂಪೇರ್ ಮಾಡಬೇಕು. ಕೆಲವೊಮ್ಮೆ AI ಸಿಸ್ಟಮ್ಸ್ ಕೊಡುವ ಉತ್ತರಗಳಲ್ಲಿ ಮಿಸ್ಟೇಕ್ ಇರಬಹುದು. ಅವುಗಳನ್ನು ಗುರುತಿಸಿ ರಿಪೋರ್ಟ್ ಮಾಡಬೇಕು. ಆಟೋಮೇಟೆಡ್ ಕಸ್ಟಮರ್ ಸಪೋರ್ಟ್ನಲ್ಲಿ ಸಮಸ್ಯೆಗಳು ಇದ್ದರೆ ಐಡೆಂಟಿಫೈ ಮಾಡಬೇಕು. ಉದಾಹರಣೆಗೆ, ತಪ್ಪು ಮಾಹಿತಿ, ಕನ್ಫ್ಯೂಸಿಂಗ್ ರಿಪ್ಲೈ, ಟೋನ್ ಇಶ್ಯೂ ಇತ್ಯಾದಿ ಕಂಡುಬಂದರೆ ಅದನ್ನು ಹೈಲೈಟ್ ಮಾಡಬೇಕು. ಆ್ಯಕ್ಷನೇಬಲ್ ಫೀಡ್ಬ್ಯಾಕ್ ಕೊಡಬೇಕು. ಅಂದರೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ಉತ್ತಮವಾಗಲು ಸಜೆಷನ್ ನೀಡಬೇಕು. ಟೀಮ್ ಜೊತೆ ಕೊಲಾಬರೇಟ್ ಮಾಡಬೇಕು. ಕಸ್ಟಮರ್ ಕಂಪನಿ ಟೀಮ್ ಜೊತೆ ಸೇರಿ ಕೆಲಸ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಹಾಗೆ ರೆಫರೆನ್ಸ್ ಮೆಟೀರಿಯಲ್ ಬಳಸಿ ಬೆಂಚ್ ಮಾರ್ಕ್ ಮಾಡಬೇಕು. ಅಂದರೆ ಕಂಪನಿ ಕೊಟ್ಟ ಗೈಡ್ಲೈನ್ಸ್ ಆಧರಿಸಿ ರಿಪ್ಲೈಸ್ ಎವಾಲ್ಯುಯೇಟ್ ಮಾಡಬೇಕು. ಹಾಗೆ ಫೈಂಡಿಂಗ್ ಡಾಕ್ಯುಮೆಂಟ್ ಮಾಡಬೇಕು. ನೀವು ಕಂಡುಹಿಡಿದ ಇಶ್ಯೂಸ್ ಮತ್ತು ಇಂಪ್ರೂವ್ಮೆಂಟನ್ನು ರಿಪೋರ್ಟ್ ರೂಪದಲ್ಲಿ ಬರೆಯಬೇಕು. ಇದಕ್ಕೆ ನಿಮ್ಮ ಅರ್ಹತೆಗಳು: ಈ ಕೆಲಸದಲ್ಲಿ ಅರ್ಜಿ ಹಾಕಲು ನಿಮ್ಮಲ್ಲಿ ಇರುವಂಥ ಸ್ಕಿಲ್ ಇರಬೇಕು. ಕಸ್ಟಮರ್ ಸಪೋರ್ಟು ಅಥವಾ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನಲ್ಲಿ ಅನುಭವ ಇರಬೇಕು ಮತ್ತು ಇಂಗ್ಲೀಷ್ ನಾಲೆಜು ಮೇಲೆ ಉತ್ತಮ ಹಿಡಿತ ಇರಬೇಕು. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಇಲ್ಲಿ ಸ್ಪೋಕನ್ ಮಾತ್ರವಲ್ಲ, ರೈಟನ್ ಇಂಗ್ಲೀಷು ಕೂಡ ನಿಮ್ಮಲ್ಲಿ ಚೆನ್ನಾಗಿರಬೇಕು. ಮತ್ತು ಕ್ವಾಲಿಟಿ ಎವಾಲ್ಯುಯೇಷನ್ ಅಥವಾ ಆಡಿಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹೆಚ್ಚು ಒಳ್ಳೆಯದು. ಮತ್ತು ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ರಿಪ್ಲೈ ಟೋನ್, ಇಂಟೆಂಟ್ ಮತ್ತು ಅಕ್ಯುರಸಿ ಗುರುತಿಸುವಂಥ ಸಾಮರ್ಥ್ಯ ಇರಬೇಕು. ಹಾಗೆ ಡಾಕ್ಯುಮೆಂಟೇಷನ್ ಸ್ಕಿಲ್ ಇರಬೇಕು. ನೀವು ಫೈಂಡಿಂಗ್ಸನ್ನು ಪ್ರಾಪರ್ಲಿ ನೋಟ್ ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ಎನ್ವೈರ್ನ್ಮೆಂಟಲ್ಲಿ ಇಂಡಿಪೆಂಡೆಂಟ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಜೆನ್ಯೂನ್ ಕೇರ್ ಇರಬೇಕು. ಹಾಗೆ ಪ್ರಿಪೇರ್ಡ್ ಕ್ವಾಲಿಫಿಕೇಷನ್: ಈ ಕೆಳಗಿನ ಸ್ಕಿಲ್ ಇದ್ದರೆ ಸೆಲೆಕ್ಷನ್ ಚಾನ್ಸು ಇನ್ನಷ್ಟು ಹೆಚ್ಚಾಗಿರುತ್ತದೆ. ಅಂದರೆ AI ಪವರ್ಡ್ ಕಸ್ಟಮರ್ ಸಪೋರ್ಟ್ ಸಿಸ್ಟಮ್ನಲ್ಲಿ ಕೆಲಸ ಮಾಡಿದ ಅನುಭವ ಇರಬೇಕು. ಕ್ವಾಲಿಟಿ ಅಶ್ಯೂರೆನ್ಸ್ ಮೆಥಡಾಲಜಿಕ್ಸ್ ತಿಳಿದಿದ್ದರೆ ಮತ್ತು ಪ್ರೊಸೆಸ್ ಇಂಪ್ರೂವ್ಮೆಂಟ್ ನಾಲೆಜ್ ಇದ್ದರೆ ಮತ್ತು ಕಸ್ಟಮರ್ ಸಪೋರ್ಟು ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಈ ಕೆಲಸದ ವಿಶೇಷತೆಗಳು: ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ನೀವು ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡಬಹುದು. ಫ್ಲೆಕ್ಸಿಬಲ್ ವರ್ಕಿಂಗ್ ಎನ್ವೈರ್ನಮೆಂಟು: ರಿಮೋಟ್ ಜಾಬ್ ಆದ್ದರಿಂದ ಲೊಕೇಶನ್ ಲಿಮಿಟೇಷನ್ ಇಲ್ಲ. ಆಲ್ ಇಂಡಸ್ಟ್ರಿ ಎಕ್ಸ್ಪೋಸರ್: ಭವಿಷ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಕರಿಯರ್ ಬಿಲ್ಡ್ ಮಾಡಲು ಇದೊಂದು ಉತ್ತಮ ಅವಕಾಶವಾಗಿರುತ್ತದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಕೆಲವು ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು. ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಪೀರಿಯನ್ಸು: ಈ ಕೆಲಸದಿಂದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಕಸ್ಟಮರ್ ಸಪೋರ್ಟ್ ಹೇಗಿರುತ್ತದೆ ಎಂಬುದನ್ನು ಕಲಿಯಬಹುದು.
ಯಾರಿಗೆ ಈ ಜಾಬ್ ಸೂಕ್ತ? ಈ ಕೆಳಗಿನವರಿಗೆ ಸೂಕ್ತ ಅಂದರೆ ಫ್ರೆಶ್ ಗ್ರ್ಯಾಜುಯೇಟು, ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, BPO ಎಕ್ಸ್ಪೀರಿಯನ್ಸ್ ಇರುವವರು, ಇಮೇಲ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇರುವವರು, ವರ್ಕ್ ಫ್ರಮ್ ಹೋಮ್ ಜಾಬ್ನಲ್ಲಿ ಕೆಲಸ ಹುಡುಕುತ್ತಿರುವವರು, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮ ಸ್ಟ್ರಾಂಗ್ ಆಗಿರುವವರು ಇಲ್ಲಿ ಕೆಲಸವನ್ನು ಮಾಡಬಹುದು. ಇಲ್ಲಿ ಸ್ಯಾಲರಿ ಎಷ್ಟು ಇರಬಹುದು? ಈ ಜಾಬ್ ಪೋಸ್ಟ್ನಲ್ಲಿ ಸ್ಯಾಲರಿ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ. ಆದರೆ ಸಾಮಾನ್ಯವಾಗಿ ಕಸ್ಟಮರ್ ಸಪೋರ್ಟ್ ಇಮೇಲ್ ಅನಲಿಸ್ಟ್ ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಆಧರಿಸಿ ಉತ್ತಮ ಸ್ಯಾಲರಿ ಪ್ಯಾಕೇಜ್ ನೀಡಲಾಗುತ್ತದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಒಳ್ಳೆಯ ರೀತಿಯ ಸಂಬಳ ಸ್ಯಾಲರಿ ಸಿಗುವಂಥ ಅಗತ್ಯ ಇದೆ. ಅಪ್ಲೈ ಮಾಡುವಂಥ ವಿಧಾನ: ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು, ನಿಮ್ಮ ಡೀಟೇಲನ್ನು ಫಿಲ್ ಮಾಡಬೇಕು, ರಿಸ್ಯೂಮನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಪ್ಲೈ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಇಲ್ಲಿ ಕೆಳಗಿರುವ ಲಿಂಕ್ ಇದೆಯಲ್ಲ, ನೀವು ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕನ್ನು ಕಮೆಂಟ್ ಬಾಕ್ಸು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಲಾಗುತ್ತೆ. ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಕೂಡ ನಿಮಗೆ ಲಿಂಕನ್ನು ಶೇರ್ ಮಾಡಲಾಗುತ್ತೆ. ನೀವು ನೇರವಾಗಿ ಅಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.